ಅವರು ಯೆಹೋವನ ಮಾರ್ಗವನ್ನು ಹಾಡಿ ಹರಸುವರು. ಯೆಹೋವನ ಪ್ರಭಾವವು ದೊಡ್ಡದಾಗಿದೆಯಲ್ಲ. ಶನಿವಾರ 8ನೇ ಜೂನ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಆದಿಕಾಂಡ 37ನೇ ಅಧ್ಯಾಯದ 7ನೇ ವಚನ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವಜನರನ್ನು ದೇವರು ಅನೇಕ ಸವಾಲುಗಳಲ್ಲಿ ನಡೆಯುವುದಕ್ಕೆ ಬಿಟ್ಟರೂ ಬೇರೆಯವರು ಯಾವ ರೀತಿಯಲ್ಲೂ ಹಾನಿ ಮಾಡದ ಹಾಗೆ, ಕೇಡು ಮಾಡದ ಹಾಗೆ ದೇವರು ಕಾಪಾಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕೇಡು ಮಾಡುವುದಕ್ಕೆ ಅವಕಾಶವಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಾಕೋಬನು ತನ್ನ ಮನೆಯನ್ನು ಬಿಟ್ಟು ಓಡಿ ಹೋಗಬೇಕಾದಂಥ ಸಂದರ್ಭದಲ್ಲಿ ತನ್ನ ತಾಯಿಯು ತನ್ನ ಮನೆತನದ ಊರಿಗೆ ಹೋಗಬೇಕೆಂಬುದಾಗಿ ಹೇಳಿದರು. ಯಾಕೋಬನು ಲಾಬಾನನ ಮನೆಗೆ ಬಂದನು. ಅಲ್ಲಿ ಅವನ ಜೀವನವನ್ನು ಪ್ರಾರಂಭ ಮಾಡಿ ಅಲ್ಲೇ ಕೆಲಸ ಮಾಡುತ್ತಿದ್ದನು. ಅಲ್ಲೇ ತಾನು ಲಾಬಾನನ ಮಗಳನ್ನು ವಿವಾಹವಾದನು, ಇಬ್ಬರನ್ನು ವಿವಾಹವಾದನು. ಕೆಲಸ ಮಾಡುವಾಗ ದೇವರು ಯಾಕೋಬನನ್ನು ಮೆಚ್ಚಿ ಯಾಕೋಬನನ್ನು ಆಶೀರ್ವದಿಸುತ್ತಾ ಹೋದನು. ಇದನ್ನು ನೋಡಿದಂಥ ಲಾಬಾನನು ತಡೆಯಲಾರದೆ ಅನೇಕ ರೀತಿಯಲ್ಲಿ ಯಾಕೋಬನಿಗೆ ಕಷ್ಟಗಳ ಅನುಭವಿಸುವಂತ ಸ್ಥಿತಿಯನ್ನು ಮಾಡಿದನು. ಇದನ್ನೆಲ್ಲ ಅನುಭವಿಸಿದಂಥ ಯಾಕೋಬನು ಲೇಯಳನ್ನು ರಾಯಲನ್ನು ಕರೆದು ಅವರ ತಂದೆ ಮಾಡುತ್ತಿರುವಂಥ ಕಾರ್ಯವನ್ನು ತಿಳಿಸಿ, ಇಷ್ಟೆಲ್ಲ ಮಾಡಿದರೂ ಯಾವ ಕೇಡು ನನಗೆ ಮುಟ್ಟದ ಹಾಗೆ ಅಥವಾ ಯಾವ ರೀತಿಯಲ್ಲೂ ಕೂಡ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. ದೇವರು ನನ್ನನ್ನು ಎಲ್ಲಾ ಕೇಡಿನಿಂದ ಬಿಡಿಸಿದನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವ ಜನರು ಅನೇಕ ಸವಾಲುಗಳನ್ನು ಹಾದು ಹೋಗುತ್ತಿರುವಾಗ ದೇವರು ಅವರೊಂದಿಗೆ ಇರುತ್ತಾನೆ. ಆದರೆ ಯಾರೂ ಸಹ ದೇವ ಜನರಿಗೆ ಕೇಡು ಮಾಡುವುದಕ್ಕೆ ದೇವರು ಬಿಡುವುದಿಲ್ಲ. ನಮ್ಮ ದೇವರು ನಮ್ಮೊಂದಿಗಿದ್ದಾನೆ. ಯಾವ ಕೇಡು ನಮಗೆ ಸಂಭವಿಸಿದ ಹಾಗೆ ಕಾಪಾಡುವಂಥದ್ದಾಗಿದೆ. ಯಾವ ಕೇಡು ನಮಗೆ ಮುಟ್ಟಲಾರದ ಹಾಗೆ ದೇವರು ನಮ್ಮನ್ನು ಕಾಪಾಡುತ್ತಾನೆ. ಈ ಧೈರ್ಯದಿಂದ ನಾವುಗಳು ಎಷ್ಟೇ ಸವಾಲುಗಳು ಬಂದರೂ ದೇವರು ನಮ್ಮೊಂದಿಗಿದ್ದಾನೆಂಬುದಾಗಿ ಧೈರ್ಯವಾಗಿ ಮುಂದೆ ಸಾಗೋಣ. ಕೇಡು ಖಂಡಿತವಾಗಿ ನಮಗೆ ಸಂಭವಿಸದು. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂತ ಕೃಪೆಗೂ ನಡೆಸಿದಂತ ರೀತಿಗೂ ಸ್ತೋತ್ರ. ಯಾವ ಕೇಡು ಮುಟ್ಟದ ಹಾಗೆ ನಡೆಸುವ ದೇವರೇ, ನಿನ್ನನ್ನೇ ನಂಬಿದ್ದೇವೆ, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.